So let us continue with the study of functions. So ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಬರೀ ಸ್ಟ್ರಕ್ಚರ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಅನ್ಕೋತೀನಿ, ಕರೆಕ್ಟ್ ಅಲ್ವಾ? ಫಂಕ್ಷನ್ಸ್ ನಾವು ಡಿಸ್ಕಸ್ ಮಾಡಿರಲಿಲ್ಲ, ಆಯ್ತಾ? Yes, sir. Okay then. So today we will study the functions of plasma membrane. As you know, plasma membrane is the outermost layer of the cell. Okay, so ಇಲ್ಲಿ ಒಂದು ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮಾಡಿದ್ದೀನಿ. ಇದು cell. Okay, this is the cell, and this boundary or the border of the cell represents what? The plasma membrane. ಈಗ ಸೆಲ್ ಹೊರಗಡೆ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ಆಯ್ತಾ? ಈ ಎನ್ವಿರಾನ್ಮೆಂಟ್ ಏನಾದರೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಸಿಂಪಲ್ ಪ್ರೋಟೋಜೋವಾ ಇತ್ತು ಅಂದ್ರೆ ಈ ಸೆಲ್ ಹೊರಗಡೆ ವಾಟರ್ ಇರುತ್ತೆ, ಆಯ್ತಾ? ಇದು ಯಾವುದೋ ಒಂದು ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ ಆಗಿದ್ರೆ ಇದ್ರ ಹೊರಗಡೆ ಬಾಡಿ ಫ್ಲೂಯಿಡ್ ಅಥವಾ ಬ್ಲಡ್ ಇರುತ್ತೆ. ಈಗ ನಿಮ್ಮ ಬಾಡಿನಲ್ಲಿರೋ ಸೆಲ್, ಯು ಟೇಕ್ ಎನಿ ಸೆಲ್ ಲೈಕ್ ಸ್ಕಿನ್ ಸೆಲ್, ಪ್ಯಾನ್ಕ್ರಿಯಾಸ್ ಸೆಲ್ ಎಟ್ಸೆಟ್ರಾ, ದ ಸೆಲ್ ಈಸ್ ಸರೌಂಡೆಡ್ ಬೈ. ಸೊ ನೀವು ಇಮ್ಯಾಜಿನ್ ಮಾಡಿ, ಸೆಲ್ ಪಕ್ಕದಲ್ಲಿ ಇನ್ನೊಂದು ಸೆಲ್ ಇದ್ದೇ ಇರುತ್ತೆ, ಆಯ್ತಾ? ಯಾಕೆಂದ್ರೆ ಟಿಶ್ಯೂ ಅಂದ್ರೆ ಇಟ್ಸ್ ಅ ಗ್ರೂಪ್ ಆಫ್ ಸೆಲ್ಸ್, ರೈಟ್? ಸೊ ಈ ಸೆಲ್ ಇದ್ರೆ ಈ ಸೆಲ್ ಪಕ್ಕ ಇನ್ನೊಂದು ಸೆಲ್ಲು, ಈ ತರ ಅಗ್ರಿಗೇಷನ್ ಇದ್ದೇ ಇರುತ್ತೆ. ಆದ್ರೂ ಸೆಲ್ ಮಧ್ಯ ಒಂದು ಫ್ಲೂಯಿಡ್ ಬರುತ್ತೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ ದ ಸೆಲ್ಸ್ ಆರ್ ಆಕ್ಚುಲಿ ಪ್ರೆಸೆಂಟ್ ಆರ್ ದೇ ಆರ್ ಸರೌಂಡೆಡ್ ಬೈ ಅ ಫ್ಲೂಯಿಡ್ ಕಾಲ್ಡ್ ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್, ರೈಟ್? ಸೊ ಕೆಲವೊಂದಿಷ್ಟು ಕೇಸ್ನಲ್ಲಿ ಸೆಲ್ ಪಕ್ಕ ಬ್ಲಡ್ ವೆಸಲ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿದು ಗ್ಲೊಮೆರುಲಸ್ ನಲ್ಲಿ, ಆಮೇಲೆ ಲಂಗ್ಸ್ ಅಲ್ವಿಯೋಲೈ ಬರುತ್ತಲ್ವಾ, ಆ ತರ ಎಲ್ಲೆಲ್ಲಿ ಎಕ್ಸ್ಚೇಂಜ್ ಆಗ್ಬೇಕು ಅಲ್ಲಿ ಬ್ಲಡ್ ಇರುತ್ತೆ ಡೈರೆಕ್ಟ್ ಆಗಿ. ಇಲ್ಲ ಅಂದ್ರೆ ಸೆಲ್ ಸುತ್ತಲೂ ಸೆಲ್ಯುಲಾರ್ ಫ್ಲೂಯಿಡ್ ಇರುತ್ತೆ, ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಪ್ಲಾಸ್ಮಾ ಮೆಂಬ್ರೇನ್ದು ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್ ನಿಂದ ಸೆಲ್ ಒಳಗಡೆ ಮಾಲಿಕ್ಯೂಲ್ನ ಹೋಗೋದಕ್ಕೆ ಬಿಡೋದು, ಆಮೇಲೆ ಸೆಲ್ ನಿಂದ ಮಾಲಿಕ್ಯೂಲ್ ಹೊರಗಡೆ ಹೋಗೋದಕ್ಕೆ ಬಿಡೋದು, ರೈಟ್? ಈಗ ಫಾರ್ ಎಕ್ಸಾಂಪಲ್ ಸೆಲ್ ಒಳಗಡೆ ಏನೇನ್ ಬರಬೇಕು ಅಂದ್ರೆ ಮೊದಲನೇದು ಆಕ್ಸಿಜನ್ ಬರಬೇಕು, ರೈಟ್? ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗಬೇಕು, ಆಮೇಲೆ ವಾಟರ್ ಮಾಲಿಕ್ಯೂಲ್ ಬೇಕು ಸೆಲ್ಗೆ, ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನ್ಯೂಟ್ರಿಯೆಂಟ್ಸ್ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್, ಆಮೇಲೆ ಈ ನಾವು ಡೈಜೆಸ್ಟ್ ಫುಡ್ನ ತಿಂದು ಡೈಜೆಸ್ಟ್ ಮಾಡಿದ್ಮೇಲೆ ಅದೇನು ಅಮೈನೋ ಆಸಿಡ್, ಫ್ಯಾಟಿ ಆಸಿಡ್ ಅವೆಲ್ಲ ಕನ್ವರ್ಟ್ ಆಗಿರುತ್ತಲ್ಲ, ಅವೆಲ್ಲ ಸೆಲ್ಗೆ ಬೇಕು. ಯಾಕೆಂದ್ರೆ ಅವೆಲ್ಲ ರಾ ಮೆಟೀರಿಯಲ್. ಪ್ರೋಟೀನ್ ಸಿಂಥಸಿಸ್ ಆಗಬೇಕು ಅಂದ್ರೆ ರಾ ಮೆಟೀರಿಯಲ್ ಅಮೈನೋ ಆಸಿಡ್ ಬೇಕು. ಸೊ ಅಮೈನೋ ಆಸಿಡ್ಸು ಹೊರಗಡೆಯಿಂದನೇ ಬರುತ್ತೆ. ಸೊ ಸೆಲ್ ಒಳಗಡೆ ಆಕ್ಸಿಜನ್ನು, ಆಮೇಲೆ ಗ್ಲೂಕೋಸು, ಅಮಿನೋ ಆಸಿಡ್ಸು, ಫ್ಯಾಟಿ ಆಸಿಡ್ಸು, ಆಮೇಲೆ ಅದ್ರ ಜೊತೆಗೆ ಈ ಮಿನರಲ್ಸ್ ಇದಾವಲ್ಲ, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಐರನ್ನು, ಸೊ ಆಲ್ ದೋಸ್ ಅಯಾನ್ಸ್. ಸೊ ಆಲ್ ದೀಸ್ ಎಸೆನ್ಷಿಯಲ್ ಮಾಲಿಕ್ಯೂಲ್ಸ್ ಮಸ್ಟ್ ಎಂಟರ್ ಇನ್ ಟು ದ ಸೆಲ್. ಸೊ ಇದು ಎಂಟ್ರಿ ಆಗೋದಕ್ಕೆ ಮಧ್ಯ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಹಾಗಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಆಲೋ ಮಾಡಿದ್ರೆ ಮಾತ್ರ ಈ ಮೆಟೀರಿಯಲ್ ಎಲ್ಲ ಒಳಗಡೆ ಹೋಗ್ತವೆ. ಆಮೇಲೆ ಸೆಲ್ ನಿಂದ ಹೊರಗಡೆ ಏನ್ ಹೋಗುತ್ತೆ ಅಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್. ನಿಮಗೆ ಗೊತ್ತು, ಮೆಟಬಾಲಿಕ್ ಆಕ್ಟಿವಿಟಿನಲ್ಲಿ ನೈಟ್ರೋಜಿನಸ್ ವೇಸ್ಟ್ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್, ಇದು ಸಾರಿ ರೆಸ್ಪಿರೇಷನ್ ನಲ್ಲಿ ಆಕ್ಸಿಜನ್ ಒಳಗಡೆ ಹೋದ್ಮೇಲೆ ಅಲ್ಲಿ ಕ್ರೆಬ್ ಸೈಕಲ್ ಅದೆಲ್ಲ ಮುಗಿದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕು. ಅದ್ರ ಜೊತೆಗೆ ಒಂದಿಷ್ಟು ಬೇರೆ ನೈಟ್ರೋಜಿನಸ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಅಮೋನಿಯಾ ಅಂಡ್ ಅದರ್ ಥಿಂಗ್ಸ್. ದೆನ್ ಈಗ ಈ ಸೆಲ್ಲು ಯಾವುದೋ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಪ್ಯಾನ್ಕ್ರಿಯಾಸ್ ಸೆಲ್ ಇತ್ತು ಅಂದ್ರೆ ಇದು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಸೆಲ್ಲಿಂದ ಹೊರಗಡೆ ಹೋಗ್ಬೇಕು. ಸೊ ನಿಮ್ದು ಸಲೈವರಿ ಗ್ಲ್ಯಾಂಡ್ ಸೆಲ್ ಇತ್ತು ಅಂದ್ರೆ ಸಲೈವರಿ ಅಮೈಲೇಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸೆಲ್ ಪ್ರಾಡಕ್ಟ್ಗಳು ಸಹ ಹೊರಗಡೆ ಹೋಗ್ಬೇಕಾಗುತ್ತೆ. ಇನ್ ದಿಸ್ ವೇ ಪ್ಲಾಸ್ಮಾ ಮೆಂಬ್ರೇನ್ ಪ್ಲೇಸ್ ಅ ರೋಲ್ ಇನ್ ಟ್ರಾನ್ಸ್ಪೋರ್ಟೇಷನ್, ರೈಟ್? ಸೊ ಅದನ್ನ ನೋಡೋಣ. ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಸೊ ಪ್ಲಾಸ್ಮಾ ಮೆಂಬ್ರೇನ್ದು ಮೊದಲನೇ ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪಾ ಅಂದ್ರೆ ಇಟ್ ಮಸ್ಟ್ ಆಲೋ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅಕ್ರಾಸ್ ಇಟ್. ಆಮೇಲೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೀವಿ, ಇಂಪರ್ಮಿಯೇಬಲ್, ಪರ್ಮಿಯೇಬಲ್, ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ಹೇಳಿ 3 ತರ ಮೆಂಬ್ರೇನ್ ಇರ್ತವೆ ಆರ್ಗ್ಯಾನಿಸಮ್ ನಲ್ಲಿ, ಆಯ್ತಾ? ಇಂಪರ್ಮಿಯೇಬಲ್ ಅಂದ್ರೆ ಅದು ಯಾವುದನ್ನು ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕೆ ಬಿಡಲ್ಲ. ಸೊ ನೇಚರ್ ನಲ್ಲಿ ಆ ತರ ಮೆಂಬ್ರೇನ್ಸ್ ಬಹಳ ಕಡಿಮೆ ಇದಾವೆ. ಎಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಫರ್ಟಿಲೈಸ್ಡ್ ಎಗ್ ಇರುತ್ತಲ್ವಾ, ಅಂದ್ರೆ ಫರ್ಟಿಲೈಸ್ ಆದ್ಮೇಲೆ ಎಗ್ ಇಂಪರ್ಮಿಯೇಬಲ್ ಆಗಿಬಿಡುತ್ತೆ. ಫಾರ್ ಸಮ್ ಟೈಮ್ ಇಟ್ ವಿಲ್ ನಾಟ್ ಅಲೋ ಎನಿಥಿಂಗ್ ಟು ಮೂವ್ ಇನ್ಸೈಡ್. ಈ ತರ ಒಂದಿಷ್ಟು ಎಕ್ಸೆಪ್ಷನ್ ಬಿಟ್ರೆ
ಇಂಪರ್ಮಿಯಬಲ್ ಮೆಂಬ್ರೇನ್ ಇರುವಂತ ಸೆಲ್ಸ್ ಬಹಳ ಕಡಿಮೆ. ಪರ್ಮಿಯೇಬಲ್ ಅಂದ್ರೆ ಫುಲ್ ಅಪೋಸಿಟ್, ಅಂದ್ರೆ ಯಾವ ಮಾಲಿಕ್ಯೂಲ್ ಬೇಕಾದ್ರೂ ಒಳಗಡೆ ಹೋಗ್ಬೋದು, ಯಾವ ಮಾಲಿಕ್ಯೂಲ್ ಬೇಕಾದ್ರೂ ಹೊರಗಡೆ ಹೋಗ್ಬೋದು. ಸೊ ಆ ಥರದ ಮೆಂಬ್ರೇನ್ಸ್ ಸಹ ನಮ್ಮ ಲಿವಿಂಗ್ ಥಿಂಗ್ಸ್ ನಲ್ಲಿ ಕಡಿಮೆ. ಒಂದು ಎಕ್ಸಾಂಪಲ್ ಏನ್ ಕೊಡಬಹುದು ಅಂದ್ರೆ, ನಿಮ್ಮ ಪ್ಲಾಂಟ್ ಸೆಲ್ ನಲ್ಲಿ ಏನು ಸೆಲ್ ವಾಲ್ ಇರುತ್ತಲ್ಲ ಅದು ಪರ್ಮಿಯೇಬಲ್ ಅಂತ ಹೇಳ್ತೀವಿ, ಸೆಲ್ ವಾಲ್ ಮಾತ್ರ, ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲ. ಓಕೆ, ಸೊ ದಟ್ ಇಸ್ ಪರ್ಮಿಯೇಬಲ್. ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕನ್ಸಿಡರ್ಡ್ ಆಸ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್, ರೈಟ್? ಸೊ ನಾವು ಇದನ್ನ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದು ಯಾವ ಮಾಲಿಕ್ಯೂಲು ಯಾವ ಕಡೆ ಹೋಗ್ಬೇಕೋ ಅದನ್ನ ಮಾತ್ರ ಅಲೋ ಮಾಡುತ್ತೆ. ಸೊ ಇಟ್ ವಿಲ್ ಅಲೋ ಓನ್ಲಿ ದ ರಿಕ್ವೈರ್ಡ್ ಮಾಲಿಕ್ಯೂಲ್ಸ್ ಟು ಮೂವ್ ಅಕ್ರಾಸ್ ಇಟ್. ಸೊ ಅದನ್ನ ನಾವು ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ಹೇಳ್ದಂಗೆ. ಈಗ ಯಾವುದೋ ಒಂದು ಪ್ಲೇಸ್ ಅನ್ಕೊಳ್ಳಿ, ಸೊ ಆ ಪ್ಲೇಸ್ಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು ಅನ್ನೋ ತರ ಇದ್ರೆ ಅದು ಒಂಥರ ಪರ್ಮಿಯೇಬಲ್. ಟಿಕೆಟ್ ತಗೊಂಡವ್ರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇದೆ ಅಂದ್ರೆ ಅವಾಗ ಅದು ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಆಗಿಬಿಡುತ್ತೆ, ರೈಟ್? ಸೊ ಇನ್ ದಿಸ್ ವೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪರ್ಮಿಯೇಬಲ್, impermeable and selectively permeable. So ಮೊದಲನೇ ಪಾಯಿಂಟ್ ನೆನಪಿಟ್ಕೊಳ್ಳಿ, ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಅ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್. ದೆನ್ ಏನೇನು ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಗ್ಯಾಸಸ್, ಸೊ ಗ್ಯಾಸಸ್ ನಲ್ಲಿ ಎರಡು ಇಂಪಾರ್ಟೆಂಟ್ ಗ್ಯಾಸ್, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ದೀಸ್ ಆರ್ ದ ಟೂ ಗ್ಯಾಸಸ್. ನೆಕ್ಸ್ಟ್ ವಾಟರ್ ಮಾಲಿಕ್ಯೂಲ್, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸೆಲ್ದು ಆಸ್ಮಾಟಿಕ್ ಪ್ರಾಪರ್ಟಿ ಮೇಂಟೈನ್ ಆಗಬೇಕು ಅಂದ್ರೆ ವಾಟರ್ ಇಲ್ಲ ಒಳಗಡೆ ಹೋಗ್ಬೇಕು ಇಲ್ಲ ಹೊರಗಡೆ ಹೋಗ್ಬೇಕು. ಸೊ ಇದು ಒಂಥರ ಟೂ ವೇ. ಸೊ ಇಟ್ ಎಂಟರ್ಸ್ ಅಂಡ್ ಇಟ್ ಆಲ್ಸೋ ಲೀವ್ಸ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. Then nutrients include glucose, amino acids, fatty acids, etc. Minerals, all the ions like ferrous, calcium, magnesium, manganese, ಇವೆಲ್ಲ ಮಿನರಲ್ ಸೆಲ್ ಬೇಕಾಗಿರೋ ಮೆಟಬಾಲಿಕ್ ಆಕ್ಟಿವಿಟಿಗೆ ಬೇಕಾಗುತ್ತೆ. ಸೊ ಅವೆಲ್ಲ ಇದರಲ್ಲಿ ಇರುತ್ತೆ. ನೀವು ಕೆಮಿಸ್ಟ್ರಿ ಸ್ಟೂಡೆಂಟ್ ಇರೋದ್ರಿಂದ ನಿಮ್ಗೆ ಐಡಿಯಾ ಇದೆ, ಮಿನರಲ್ಸ್ ಏನಿದಾವಲ್ಲ ಅವೆಲ್ಲ ಮೋಸ್ಟ್ ಆಫ್ ದಿ ಟೈಮ್ ಈ ಮೆಟಬಾಲಿಕ್ ಆಕ್ಟಿವಿಟಿನಲ್ಲಿ ಎನ್ಸೈಮ್ ಜೊತೆಗೆ ವರ್ಕ್ ಮಾಡ್ತವೆ. ಸೊ ಮೋಸ್ಟ್, ರೈಟ್? ಆಮೇಲೆ ಹಾರ್ಮೋನ್ಸ್, ಸೆಲ್ಲು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಹಾರ್ಮೋನ್ನ ರಿಸೀವ್ ಮಾಡುತ್ತೆ. ಈಗ ಗ್ಲ್ಯಾಂಡ್ ಸೆಲ್ ಇತ್ತು ಅಂದ್ರೆ ಅದು ಹಾರ್ಮೋನ್ನ ತಾನೇ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಥೈರಾಯ್ಡ್ ಸೆಲ್ ಇತ್ತು ಅಂದ್ರೆ ಥೈರಾಯ್ಡ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಥವಾ ಬೇರೆ ಯಾವುದೋ ಸೆಲ್ ಇದ್ರೆ ಅದು ಹಾರ್ಮೋನ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ. ಇವನ್ನ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ದೆನ್ ಸೆಲ್ ಸಿಕ್ರೀಷನ್, ನಾನು ಹೇಳಿದೆ, ಎನ್ಸೈಮು ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನ ಸೆಲ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಹೊರಗಡೆ ಕಳಿಸುತ್ತೆ. ಲಾಸ್ಟ್ಗೆ ನೈಟ್ರೋಜಿನಸ್ ವೇಸ್ಟ್. ಸೊ the metabolic waste, normally in the form of ammonia. So these are the materials which get exchanged. So transportation of gases, water, nutrients, minerals, hormones, cell secretions and nitrogenous waste is the most important function of plasma membrane. There are two types of transportation. One second. Transportation ನಲ್ಲಿ ನಾವು ಎರಡು ಥರ ಟ್ರಾನ್ಸ್ಪೋರ್ಟೇಷನ್ ಐಡೆಂಟಿಫೈ ಮಾಡ್ತೀವಿ. ಒಂದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್, ಇನ್ನೊಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್, ಸೊ ದ ಟ್ರಾನ್ಸ್ಪೋರ್ಟೇಷನ್ ಈಸ್ ಆಫ್ ಟೂ ಟೈಪ್ಸ್. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ is a type of transportation where the metabolic energy is used in the form of ATP. ಇದನ್ನ ನಾವು ಅಪ್ ಹಿಲ್ ಅಂತ ಕರಿತೀವಿ. ಯಾಕೆಂದ್ರೆ ಈಗ ಇಮ್ಯಾಜಿನ್ ಮಾಡಿ, ಒಂದು ನೀವು ಸೈಕಲ್ ರೈಡ್ ಮಾಡುವಾಗ ಎತ್ತರ ಇರೋ ರಸ್ತೆನಲ್ಲಿ ಹೋಗೋದಾದ್ರೆ ಜಾಸ್ತಿ ಎಫರ್ಟ್ ಹಾಕಿ ಎನರ್ಜಿ ಸ್ಪೆಂಡ್ ಮಾಡಿ ಹೋಗ್ತಿಲ್ವ, ಅದಕ್ಕೆ ನಾವು ಇದನ್ನ ಅಪ್ ಹಿಲ್ ಅಂತ ಹೇಳ್ತೀವಿ. ಬಿಕಾಸ್ ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗ್ಲುಕೋಸ್, ರೈಟ್? ಗ್ಲುಕೋಸ್ ಮಾಲಿಕ್ಯೂಲ್ ಸೆಲ್ ಇಂದ ಹೊರಗಡೆನೂ ಇರುತ್ತೆ, ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ನಲ್ಲಿ ಗ್ಲುಕೋಸ್ ಇದೆ, ಸೆಲ್ ಒಳಗಡೆನೂ ಗ್ಲುಕೋಸ್ ಇದೆ. ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದ್ರೆ ಏನ್ ಗೊತ್ತಾ, ಸೆಲ್ ಒಳಗಡೆ ಆಲ್ರೆಡಿ ಗ್ಲುಕೋಸ್ ಮಾಲಿಕ್ಯೂಲ್ ಜಾಸ್ತಿ ಇದೆ, ಹಂಗಂತ ಸೆಲ್ ಇಂದ ಗ್ಲುಕೋಸ್ ಮಾಲಿಕ್ಯೂಲ್ ಹೊರಗೆ ಹೋಗಲ್ಲ. ಈಗ ಇಮ್ಯಾಜಿನ್ ಮಾಡಿ, ಸೆಲ್ ಒಳಗಡೆ 10 ಗ್ಲುಕೋಸ್ ಮಾಲಿಕ್ಯೂಲ್ ಇದಾವೆ, ಸೆಲ್ ಹೊರಗಡೆ ಬರೀ 4 ಗ್ಲುಕೋಸ್ ಮಾಲಿಕ್ಯೂಲ್ ಇದೆ. ಇದ್ರೂನು ಹೊರಗಡೆಯಿಂದ ಒಳಗೆ ಗ್ಲುಕೋಸ್ ಮಾಲಿಕ್ಯೂಲ್ ಮೂವ್ ಆಗುತ್ತೆ, ಅಂದ್ರೆ 4ರಿಂದ 10 ಇರೋ ಕಡೆನೆ ಮೂವ್ ಆಗುತ್ತೆ. ಇದು ಒಂಥರ ಅಗೇನ್ಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಲೋವರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಹೋಗುತ್ತಲ್ವಾ, ಯಾಕೆಂದ್ರೆ ಅಲ್ಲಿ ನೆಸೆಸಿಟಿ ಇದೆ, ಗ್ಲುಕೋಸ್ ಮಾಲಿಕ್ಯೂಲ್ ಇದ್ರೂ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ ಸೆಲ್ಗೆ. ಈ ತರ ಕಂಡೀಷನ್ಗೆ ನಾವು
ಅಗೇನೆಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ ಅದು ಯಾವಾಗಲೂ ಹಂಗೆ. ಈಗ ನದಿನಲ್ಲಿ ನೀರು ಹರಿತಾ ಇರುತ್ತಲ್ವಾ, ನೀರು ಹರಿಯೋ ದಿಕ್ಕಿನ ಕಡೆನೆ ಹೋಗುವಾಗ ಎನರ್ಜಿ ಬೇಕಾಗಲ್ಲ, ಸುಮ್ಮನೆ ತೇಲ್ಕೊಂಡು ಹೋದ್ರಾಯ್ತು. ಬಟ್ ನೀವು ಹರಿಯೋ ದಿಕ್ಕಿಂದು ಅಪೋಸಿಟ್, ರೈಟ್, ಆ ಹರಿಯೋ ನೀರಿನ ಕಡೆಗೆ ಸ್ವಿಮ್ ಮಾಡಬೇಕು ಅಂದ್ರೆ ಎನರ್ಜಿ ಬೇಕಾಗುತ್ತೆ. ಸೊ ಪ್ರವಾಹದ ವಿರುದ್ಧ ಅಂತ ಹೇಳ್ತೀವಲ್ಲ ಹಂಗೆ. ಸೊ ದಟ್ ಈಸ್ ಕಾಲ್ಡ್ ಅಗೇನೆಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಮೆಟ್ಲು ಇಳಿಯುವಾಗ ಎನರ್ಜಿ ಕಡಿಮೆ ಬೇಕು, ಮೆಟ್ಲು ಹತ್ತುವಾಗ ಅದು ಅಗೇನೆಸ್ಟ್ ದಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಲೈಕ್ ದಿಸ್. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಯೂಸಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ದೆನ್ ಯು ರಿಮೆಂಬರ್ ಒನ್ ಮೋರ್ ಕಾನ್ಸೆಪ್ಟ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಇರ್ತವೆ. ಸೊ ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಇರ್ತವೆ. ಅದರಲ್ಲಿ ಬಹಳಷ್ಟು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್, ಅಂದ್ರೆ ಈ ಮಾಲಿಕ್ಯೂಲ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಗೊಂಡು ಹೋಗೋದಕ್ಕೆ ವೆಹಿಕಲ್ ತರ ವರ್ಕ್ ಮಾಡುವಂತ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇದಾವೆ. ಸೊ ದಟ್ ಕಾನ್ಸೆಪ್ಟ್ ಯು ರಿಮೆಂಬರ್. ದೇರ್ ಆರ್ ಸ್ಪೆಸಿಫಿಕ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಫಾರ್ ಸ್ಪೆಸಿಫಿಕ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ಇನ್ನೊಂದು ಬಲ್ಕ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ. ಬಲ್ಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಈ ಕೆಲವೊಂದಿಷ್ಟು ಮಾಲಿಕ್ಯೂಲು ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅದು ಪ್ಲಾಸ್ಮಾ ಮೆಂಬ್ರೇನ್ ಥ್ರೂ ಒಳಗಡೆ ಅಥವಾ ಹೊರಗಡೆ ಹೋಗೋದಕ್ಕಾಗಲ್ಲ. ಅವಾಗ ಈ ಟೆಕ್ನಿಕ್ ಯೂಸ್ ಮಾಡುತ್ತೆ ಸೆಲ್. You remember the plasma membrane, some molecules are so big they cannot be transported through the plasma membrane, right? So in that case they are transported by means of exocytosis or endocytosis, right? Endocytosis ಅಂದ್ರೆ ಬೇರೆ ಏನು ಅಲ್ಲ, ನೀವು ಫಾಗೋಸೈಟೋಸಿಸ್ ಅಂತ ಕಲ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಎಕ್ಸೋಸೈಟೋಸಿಸ್ ಅಂಡ್ ಎಂಡೋಸೈಟೋಸಿಸ್ ಮೆಥಡ್ ನ ಯೂಸ್ ಮಾಡೋದು. I hope you will remember the 3 words. ಆಕ್ಟಿವ್ ಟ್ರಾನ್ಸ್ಪೋರ್ಟು ಅಂದ್ರೆ ಏನು ಅಂತ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಅದರಲ್ಲಿ ನಾನು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಬಗ್ಗೆ ಹೇಳಿದೆ. ಅವಕ್ಕೆ ಪಂಪ್ಸ್ ಅಂತೂ ಕರಿತೀವಿ, ಅಂದ್ರೆ ಯಾಕಂದ್ರೆ ಅದು ಅಗೇನೆಸ್ಟ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ವೈ ದೇ ಆರ್ ಕಾಲ್ಡ್ ಪಂಪ್ಸ್ ಐ ವಿಲ್ ಟೆಲ್ ಯು. ಈಗ ನಾನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನೀವು ನೀರಿಗೆ ಬೋರ್ವೆಲ್ ಇರುತ್ತಲ್ಲ, ಪಂಪ್ ಅಂತ ಇರುತ್ತೆ ಗೊತ್ತಲ್ವಾ, ಅದು ನೀರು ಮೇಲಿಂದ ಕೆಳಗೆ ಹೋಗುತ್ತೋ ನಾರ್ಮಲ್ ಕಂಡೀಷನ್ ಅಲ್ಲಿ, ಕೆಳಗಿಂದ ಮೇಲೆ ಹೋಗುತ್ತೋ? ಕೆಳಗಿಂದ ಮೇಲೆ. ಯಾರದು ಕೆಳಗಿಂದ ಮೇಲ್ ಬರುತ್ತೆ ಅನ್ನೋರು? ಅಲ್ಲ, ನಾನು ಹೇಳಿದ್ದು ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ನೀವು ನೀರ್ನ ಹಿಂಗ್ ಬಿಟ್ರೆ ಅದು ಹೈಯರ್ ಎಲಿವೇಶನ್ ಇಂದ ಲೋವರ್ ಎಲಿವೇಶನ್ ಹೋಗುತ್ತೆ, ನ್ಯಾಚುರಲ್ ಬಿಹೇವಿಯರ್ ನಾನು ಹೇಳಿದ್ದು. ಸೊ ನೀರನ್ನ ನೀವು ಅಗೇನೆಸ್ಟ್, ಅಂದ್ರೆ ಈಗ ಬಾವಿನಲ್ಲಿರೋ ನೀರ್ನ ಮೇಲಕ್ಕೆ ಎತ್ತಬೇಕು ಅಂದ್ರೆ ಆವಾಗ ನಿಮಗೆ ಪಂಪ್ ಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಅಗೇನೆಸ್ಟ್ ದಿ ಗ್ರೇಡಿಯಂಟ್, ರೈಟ್? ಸೊ ಆವಾಗ ಎನರ್ಜಿ ಬೇಕಾಗುತ್ತೆ. ಸೊ ಇಲ್ಲಿ ಒಂದು ಮಾಲಿಕ್ಯೂಲ್ನ ಅಗೇನೆಸ್ಟ್ ಗ್ರೇಡಿಯಂಟ್ ತಗೊಂಡು ಹೋಗೋದಕ್ಕೆ ಇರುವಂತ ಮಾಲಿಕ್ಯೂಲ್ನ ನಾವು ಪಂಪ್ಸ್ ಅಂತ ವರ್ಡ್ ಯೂಸ್ ಮಾಡ್ತೇವೆ. ನಮ್ಮ ಈ ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ ಆ ತರ ಬೇಕಾದಷ್ಟು ಪಂಪ್ಸ್ ಇದಾವೆ. ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳ್ತೀವಿ, ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಯಾನ್ಗಳನ್ನ ಆ ಕಡೆ ಈ ಕಡೆ ತಳ್ಳೋದಕ್ಕೆ ಒಂದು ಮಾಲಿಕ್ಯೂಲ್ ಇರುತ್ತೆ, ಅದನ್ನ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳ್ತೇವೆ, ಲೈಕ್ ದಿಸ್. So why the word pump is used, I am just explaining. Okay, so ಇಲ್ಲಿ I am sorry, I forgot one function. So transportation ನಲ್ಲಿ ಇಲ್ಲಿ ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಇದರಲ್ಲಿ ಬಹಳಷ್ಟು ಏನಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದ್ರೆ ಡಿಫ್ಯೂಷನ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. I just forgot to introduce one ಸ್ಲೈಡ್, ಇಲ್ಲಿ ಒಂದು ಮಿಸ್ ಆಗಿಬಿಟ್ಟಿದೆ. ಡಿಫ್ಯೂಷನ್ ಮತ್ತು ಆಸ್ಮಾಸಿಸ್ ಅಂತ ಎರಡು ಮೆಥಡ್ ಇದೆ. ಓಕೆ, ಹೋಪ್ ಯು ನೋ ದ ಮೀನಿಂಗ್, ರೈಟ್? ಸೊ ನಿಮಗೆ ಡಿಫ್ಯೂಷನ್ ಮತ್ತು ಆಸ್ಮಾಸಿಸ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೋತೀನಿ. ಡೆಫಿನಿಷನ್ ಏನು ಹೇಳಿ ಡಿಫ್ಯೂಷನ್ದು? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಡಿಫ್ಯೂಷನ್? Movement of molecules from lower concentration to higher concentration. ಅದು ಯಾರು ಯಾವಾಗಲೂ ರಿವರ್ಸ್ ಹೇಳ್ತಿದಾರಲ್ಲ, ನಾಜ್ನೀನ್, you are telling it in a reverse manner, I think, right? So diffusion ಅಂದ್ರೆ movement of molecules from the region of higher concentration to the region of lower concentration, ಅದು diffusion. Osmosis ಬಂದಾಗ movement of water molecules from the region of their higher concentration
to the region of their lower concentration. So osmosis water molecule ಸಂಬಂಧಪಟ್ಟಿದ್ದು, ಬೇರೆ ಎಲ್ಲ ಮಾಲಿಕ್ಯೂಲ್ ಡಿಫ್ಯೂಷನ್ ಆಗ್ತವೆ. ಸೊ ಇದೊಂದು ನಾನು ಹೇಳೋದು ಮತ್ತೆ ನೋಟ್ಸ್ ನಲ್ಲಿ ಇರುತ್ತೆ, you don't worry about that. Just remember, most of the molecules are transported by means of diffusion and osmosis. ನೆಕ್ಸ್ಟ್ ಟೈಪ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಹೇಳಬೇಕಾಗಿತ್ತು. ಸೊ ಅದನ್ನ ಹೇಳಿದ್ದೀನಿ. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎನರ್ಜಿ ಯೂಸ್ ಮಾಡಿಕೊಂಡು ಮೂವ್ ಆಗುವಂತ ಒಂದು ಪ್ರೋಸೆಸ್. ದೆನ್ ಅದರ್ ಫಂಕ್ಷನ್ಸ್ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ಗೆ ಟ್ರಾನ್ಸ್ಪೋರ್ಟೇಷನ್ ಬಿಟ್ರೆ ಮತ್ತೆ ಏನ್ ಫಂಕ್ಷನ್ ಇದೆ ಅಂದ್ರೆ ಬಯೋಜೆನೆಸಿಸ್ ಆಫ್ ಸೆಲ್ ಆರ್ಗನಲ್ಲೇಸ್ ಅಂತ ಹೇಳ್ತೇವೆ. ಸೆಲ್ ಒಳಗಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್ ಅಂತೆಲ್ಲ ಇರುತ್ತಲ್ಲ, ಆ ಆರ್ಗನಲ್ಲೆಗಳು ಪ್ಲಾಸ್ಮಾ ಮೆಂಬ್ರೇನ್ ನಿಂದನೇ ಫಾರ್ಮ್ ಆಗ್ತವೆ. ಅಂದ್ರೆ ಅದು ಫಾರ್ಮ್ ಆಗುವಾಗ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಪ್ಲಾಸ್ಮಾ ಮೆಂಬ್ರೇನ್ ನಿಂದ ತಗೊಳುತ್ತೆ. ಅದಕ್ಕೆ ನಾವು ಇದನ್ನ ಬಯೋಜೆನೆಸಿಸ್ ಆಫ್ ಸೆಲ್ ಆರ್ಗನಲ್ಲೇಸ್, ದಿಸ್ ಈಸ್ ಅನದರ್ ಫಂಕ್ಷನ್ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ದೆನ್ ಸೆಲ್ ರಿಕಗ್ನಿಷನ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಸೆಲ್ಲು ಈ ನಮ್ಮ ಬಾಡಿದ ಇಮ್ಯೂನ್ ಸಿಸ್ಟಮ್ ಇದು ನಮ್ದೇ ಸೆಲ್ಲು, ಇದು ನಮ್ಮ ಸೆಲ್ ಅಲ್ಲ ಅಂತ ಐಡೆಂಟಿಫೈ ಮಾಡೋದಕ್ಕೆ ಪ್ರತಿ ಸೆಲ್ ಮೇಲೇನು ಒಂದು ಯುನಿಕ್ ಮಾಲಿಕ್ಯೂಲ್ ಇರುತ್ತೆ. ಸೊ ಅದನ್ನ ನಾವು ಸೆಲ್ ರಿಕಗ್ನಿಷನ್, ನಾನು ನಿಮಗೆ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡುವಾಗ ಔಟರ್ ಸರ್ಫೇಸ್ ನಲ್ಲಿ ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿದ್ದೆ. ಅವನ್ನ ನಾವು ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ತೇವೆ. ಸೊ ಆ ಗ್ಲೈಕೋಪ್ರೋಟೀನ್ ಏನಿದಾವಲ್ಲ ಅವು ಸೆಲ್ ರಿಕಗ್ನಿಷನ್ ಹೆಲ್ಪ್ ಆಗುತ್ತೆ. ನಾನು ಒಂದೇ ಸೆಂಟೆನ್ಸ್ ನಲ್ಲಿ ಹೇಳ್ಬಿಡ್ತೀನಿ ಸೆಲ್ ರಿಕಗ್ನಿಷನ್ ಅಂದ್ರೆ ಏನು ಅಂತ. ಈಗ ಯಾವುದು ಪಿಟ್ಯುಟರಿಯಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಸಿಕ್ರೀಟ್ ಆಗುತ್ತೆ, ಆಯ್ತಾ, TSH ಅಂತ. ಅದರ ಟಾರ್ಗೆಟ್ ಆರ್ಗನ್ ಯಾವ್ದಪ್ಪ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್. ಅಂದ್ರೆ TSH ಹಾರ್ಮೋನು ಬಾಡಿನಲ್ಲಿರೋ ಎಲ್ಲಾ ಟಿಶ್ಯೂನು ರೀಚ್ ಆಗುತ್ತೆ, ಆಯ್ತಾ. ಸೊ ಇಟ್ ವಿಲ್ ರೀಚ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಅಂದ್ರೆ ಅದು ಪ್ಯಾನ್ಕ್ರಿಯಾಸ್ನು ರೀಚ್ ಆಗುತ್ತೆ, ಸ್ಕಿನ್ ಸೆಲ್ನು ರೀಚ್ ಆಗುತ್ತೆ, ಥೈರಾಯ್ಡ್ನು ರೀಚ್ ಆಗುತ್ತೆ. ಆದ್ರೆ ಅದು ಸ್ಟಿಮ್ಯುಲೇಟ್ ಮಾಡೋದು ಬರೀ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಹಾಗಾದ್ರೆ ಈ ಥೈರಾಯ್ಡ್ ಸ್ಟಿಮ್ಯುಲೇಟ್ ಹಾರ್ಮೋನ್ಗೆ ಇದೇ ಥೈರಾಯ್ಡ್ ಗ್ಲ್ಯಾಂಡ್ ಸೆಲ್ಲು ಅಂತ ಹೆಂಗ್ ಗೊತ್ತಾಗುತ್ತೆ? ಈ ಗ್ಲೈಕೋಪ್ರೋಟೀನ್ ಹೆಲ್ಪ್ ನಿಂದ. ಅಂದ್ರೆ ಪ್ರತಿ ಟಿಶ್ಯೂ ಸರ್ಫೇಸ್ ನಲ್ಲೂ ಗ್ಲೈಕೋಪ್ರೋಟೀನ್ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ. ಅಂದ್ರೆ ಥೈರಾಯ್ಡ್ ಸೆಲ್ ಮೇಲಿರುವಂತ ಗ್ಲೈಕೋಪ್ರೋಟೀನ್ ಪ್ಯಾಟರ್ನ್ ಬೇರೆ, ಮಾಲಿಕ್ಯೂಲ್ ಸ್ಟ್ರಕ್ಚರ್ ಬೇರೆ, ಪ್ಯಾನ್ಕ್ರಿಯಾಸ್ ಸೆಲ್ ಮೇಲೆ ಇರೋದು ಬೇರೆ. ಸೊ ಇದನ್ನ ನಾವು ಸೆಲ್ ರಿಕಗ್ನಿಷನ್ ಅಂತ ಹೇಳ್ತೀವಿ. ಸೊ ಹಾರ್ಮೋನ್ಗೆ ಇದೇ ಥೈರಾಯ್ಡ್ ಸೆಲ್ಲು, ಇದೇ ಪ್ಯಾನ್ಕ್ರಿಯಾಸ್ ಸೆಲ್ಲು ಅಂತ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಸೊ ದಿಸ್ ಈಸ್ ದ ಸೆಲ್ ರಿಕಗ್ನಿಷನ್, ವೆರಿ ಇಂಪಾರ್ಟೆಂಟ್. ನೀವು ನೆಕ್ಸ್ಟ್ ಸೆಮಿಸ್ಟರ್ ನಲ್ಲಿ ಇಮ್ಯುನಾಲಜಿ ಅಂತ ಸ್ಟಡಿ ಮಾಡ್ತಿರಲ್ವಾ, ಇಮ್ಯೂನ್ ಸಿಸ್ಟಮ್ ಬಗ್ಗೆ, ಅಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆ. ದೆನ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್. ನಿಮಗೆ ಗೊತ್ತು, ನರ್ವ್ ಸೆಲ್ ನಲ್ಲಿ ಮತ್ತು ಮಸಲ್ ಸೆಲ್ ನಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಪಾಸ್ ಆಗುತ್ತೆ. ಈಗ ನರ್ವ್ ನಲ್ಲಿ ಏನು ಮೆಸೇಜ್ ಪಾಸ್ ಆಗುತ್ತಲ್ವಾ, ಅದು ಆಕ್ಚುಲಿ ಟ್ರಾನ್ಸ್ಪೋರ್ಟ್ ಆಗೋದು ಪ್ಲಾಸ್ಮಾ ಮೆಂಬ್ರೇನ್ ಥ್ರೂನೆ. ಬಟ್ ಎಲ್ಲಾ ಸೆಲ್ ನಲ್ಲೂ ಈ ಕೆಲಸ ಆಗಲ್ಲ. ನರ್ವ್ ಸೆಲ್ ಮತ್ತು ಮಸಲ್ ಸೆಲ್ ನಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಮೆಸೇಜ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ ಫಾರ್ಮ್ಯಾಟ್ ನಲ್ಲಿ ಪಾಸ್ ಮಾಡೋದು. ದಟ್ ಈಸ್ ಅನದರ್ ಫಂಕ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆ. ಸೊ ದಟ್ ಇಲ್ಲಿ ರಿವರ್ಸ್ ಆಗಿಬಿಟ್ಟಿದೆ, ಇದು ಈ ಸ್ಲೈಡ್ ಅಲ್ಲಿ ಬರಬೇಕಾಗಿತ್ತು. ಎನಿವೆ, ಸೊ ವಿ ಡಿಸ್ಕಸ್ಡ್ ಅಬೌಟ್ ದಿ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಅದರ್ ಫಂಕ್ಷನ್ಸ್ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಇಲ್ಲಿ ನಾನು ಅಲ್ಲಿ ಹೇಳಬೇಕಾಗಿರೋ ಸ್ಲೈಡ್ ಇಲ್ಲಿ ಬಂದು ಕೂತಿದೆ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಸಿಂಪಲ್ ಡಿಫ್ಯೂಷನ್, ಆಸ್ಮಾಸಿಸ್ ಫೆಸಿಲಿಟೇಟೆಡ್. ಓಕೆ. ಸೊ ದಟ್ ಈಸ್ ಅ ವೆರಿ ಸಿಂಪಲ್ ಎಕ್ಸ್ಪ್ಲನೇಷನ್ ಫಾರ್ ದಿ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ನೆನ್ಪಿಟ್ಕೊಳ್ಳಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಅದ್ರ ಬಗ್ಗೆ ಒಂದು 5 ಮಾರ್ಕ್ಸ್ ಬರೆಯುವಷ್ಟು ಡೀಟೇಲ್ ಆಗಿ ನೆನ್ಪಿಟ್ಕೊಳ್ಳಿ, ಪ್ಯಾಸಿವ್, ಆಕ್ಟಿವ್ ಅಂತ. ಅದ್ರ ಜೊತೆಗೆ ಇವನ್ 3ನ ಸೇರಿಸಬೇಕಾಗುತ್ತೆ, ಬಯೋಜೆನೆಸಿಸ್ ಆಫ್ ಸೆಲ್ ಆರ್ಗನಲ್ಲೇಸ್, ಆಮೇಲೆ ಸೆಲ್ ರಿಕಗ್ನಿಷನ್, ಇದೆಲ್ಲ. ಸೊ ದಟ್ ಈಸ್ ಅಬೌಟ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಪ್ಲಾಸ್ಮಾ ಮೆಂಬ್ರೇನ್? ಯಾಕಂದ್ರೆ ಇದು ಪ್ಲಾಸ್ಮಾ ಮೆಂಬ್ರೇನ್ ಪಾರ್ಟ್ ಮುಗಿಯುತ್ತೆ. ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯು ಹ್ಯಾವ್ ಎನಿ ಕ್ವಶನ್? No, sir. ಇಟ್ಸ್ ವೆರಿ ಸಿಂಪಲ್. ನಾನೇ ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅದನ್ನ. ನೋ ಪ್ರಾಬ್ಲಮ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್, ಐ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ಒಂದು ಟಾಪಿಕ್ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರುತ್ತೆ. ಓಕೆ, ಎಂಡೋಪ್ಲಾಸ್ಮಿಕ್, ಸಾರಿ,
one second. This is not. Okay, so after you remember we are studying ಇದು ಕಾಣ್ತಿದೆಯಲ್ವಾ ಸ್ಕ್ರೀನ್ ನಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು. Yes, sir. Okay. Yes, sir. ಸೊ ಈಗ ನಾವು ಸ್ಟಡಿ ಮಾಡ್ತಾ ಇರೋದು ಮೆಂಬ್ರೇನ್ ಸಿಸ್ಟಮ್ ಅಂತ. ಸೊ ಮೆಂಬ್ರೇನ್ ಸಿಸ್ಟಮ್ ನಲ್ಲಿ ಮೊದಲನೇ ಆರ್ಗನ್ ಅಲ್ಲೇ ನಾವು ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಸ್ಟಡಿ ಮಾಡಿದ್ವಿ, ಅದು ಪ್ಲಾಸ್ಮಾ ಮೆಂಬ್ರೇನು. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರುತ್ತೆ. ನೀವೆಲ್ಲ ಸ್ಟಡಿ ಮಾಡಿರೋದೆ, ಅದನ್ನೇ ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ದಂಗೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ ಹೆಸರು ನೋಡಿ ಹೆಂಗಿದೆ, ಸ್ಟ್ರಕ್ಚರ್ ಹೆಸರು ಅದು ನಿಮಗೆ ಗೊತ್ತು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಸ್ಟ್ರಕ್ಚರ್, ಬಟ್ ವರ್ಡ್ ನ ಸ್ವಲ್ಪ ಈ ಡಿವೈಡ್ ಮಾಡಿ ಅಬ್ಸರ್ವ್ ಮಾಡಿ. ಎಂಡೋ ಅಂದ್ರೆ ಇನ್ಸೈಡ್, ಪ್ಲಾಸ್ಮಿಕ್ ಅಂದ್ರೆ ಸೈಟೋಪ್ಲಾಸಮ್. ಸೊ ಎಂಡೋಪ್ಲಾಸ್ಮಿಕ್ ಮೀನ್ಸ್ ದ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ನಲ್ಲಿರುವಂತ ಸ್ಟ್ರಕ್ಚರ್ ಅಂತ ಅರ್ಥ. ರೆಟಿಕ್ಯುಲಮ್ ಅಂದ್ರೆ ನಿಮಗೆ ಗೊತ್ತು, ನೆಟ್ವರ್ಕ್. ರೆಟಿಕ್ಯುಲೇಟ್ ಅಂತ ಕರೀತಿರಲ್ಲ, ಸೊ ರೆಟಿಕ್ಯುಲಮ್. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೈಟೋಪ್ಲಾಸಮ್ ನಲ್ಲಿರುವಂತ ಒಂದು ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಇದು. ಅದಕ್ಕೆ ಇದನ್ನ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ ಅಷ್ಟೇ, ರೈಟ್? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ is a network of tubules and sacs that serve a variety of functions in plant and animal cells. It is formed of interconnected tubules and sacs. ಸೊ ಸ್ಟ್ರಕ್ಚರ್ ನೋಡುವಾಗ ಗೊತ್ತಾಗುತ್ತೆ ನಿಮಗೆ, ಇದರಲ್ಲಿ ಟ್ಯೂಬ್ಯೂಲ್ಸ್ ಮತ್ತು ಸ್ಯಾಕ್ಸ್ ಬರ್ತವೆ. ಅಂಡ್ ದಿಸ್ endoplasmic reticulum forms a continuous sheet enclosing a single internal space. ಇದು ಹೆಂಗೆ ಅಂದ್ರೆ ಸೆಲ್ ಒಳಗಡೆನೆ ಒಂದು ದೊಡ್ಡ ನೆಟ್ವರ್ಕ್ ತರ ಕ್ರಿಯೇಟ್ ಮಾಡಿ ಅಲ್ಲಿನೇ ಅದರದೇ ಆದಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವು ಅದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಮೆನ್ ಅಂತ ಹೇಳ್ತೇವೆ. ಸೊ ವಿ ಕಾಲ್ ಇಟ್ ಆಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಮೆನ್, ರೈಟ್? ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಪರೇಟ್ಸ್ ದ ER lumen and cytosol of the cell. ಸೊ ಇದೊಂದು ಸ್ವಲ್ಪ ಕಾನ್ಸೆಪ್ಟು, I'll try to explain it. ಇಲ್ಲಿ 3 ಡಯಾಗ್ರಾಮ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಎಕ್ಸಾಮ್ ನಲ್ಲಿ ಡ್ರಾ ಮಾಡಬೇಕಾಗಿರೋದು ಇದು, ಇಷ್ಟು ಸಾಕು. ಈ ಕಡೆ ಲೆಫ್ಟ್ ಡೌನ್, ಓಕೆ, ಲೆಫ್ಟ್ ಸೈಡ್ ಕೆಳಗಡೆ ಏನಿದೆಯಲ್ವಾ ಈ ಡಯಾಗ್ರಾಮ್ ಸಾಕು ಸಿಂಪಲ್ ಆಗಿ. ಇಲ್ಲಿ ಸೆಂಟರ್ ನಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಇಂದ ಈ ತರ ಒಂದು ನೆಟ್ವರ್ಕ್ ತರ ಏನು ಸ್ಪ್ರೆಡ್ ಆಗಿದೆಯಲ್ಲ, ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೇವೆ. ಇದ್ರದ್ದು 3-dimensional ಮಾಡೆಲ್ ಇದು ಅಷ್ಟೇ. ಓಕೆ, ದಿಸ್ ಈಸ್ ದಿ 3-dimensional ಮಾಡೆಲ್ ಆಫ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾನೇನು ಹೇಳಿದೆ ಅಂದ್ರೆ ಇದು ಎಷ್ಟು ಎಕ್ಸ್ಟೆನ್ಸಿವ್ ಆಗಿರುತ್ತೆ ಅಂದ್ರೆ ಸೆಲ್ ನಲ್ಲಿ ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಾದ್ರೆ ಮಾಡ್ಕೊಳ್ಳಿ. ಇದು ಸೆಕ್ಷನ್ ವ್ಯೂ, ಇದು ಅಂದ್ರೆ ಕಟ್ ಮಾಡಿ ತೋರಿಸ್ತಿರೋದು. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರ್ ಏನಿದೆಯಲ್ವಾ, ಇದ್ರ ಒಳಗಡೆನೂ ಒಂದು ಸ್ಪೇಸ್ ಇದೆ. ಈಗ ಇಲ್ಲಿ ಟ್ಯೂಬ್ ಕಟ್ ಆಗಿದೆಯಲ್ವಾ, ಇದ್ರ ಒಳಗಡೆ ಒಂದು ಲುಮೆನ್ ಇದೆಯಲ್ವಾ, ಅದೇ ಒಂದು ನೆಟ್ವರ್ಕ್. ಸೊ ಅದರದೇ ಆದ ಅದು ಕಂಟಿನ್ಯೂಸ್ ಇರುತ್ತೆ. ಆಮೇಲೆ ಇದ್ರ ಹೊರಗಡೆ ಏನಿದೆಯಲ್ಲ ಇದು ಸೈಟೋಪ್ಲಾಸಮ್. ಅಂದ್ರೆ ಸೆಲ್ ಒಳಗಡೆನೆ 2 ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೆಲ್ಲು ಮತ್ತು ಹೊರಗಡೆ ಕಂಪೇರ್ ಮಾಡಿದಾಗ ಸೆಲ್ ಒಳಗಡೆ ಇರೋದನ್ನ ಇಂಟ್ರಾ ಸೆಲ್ಯುಲಾರ್ ಅಂತ ಹೇಳ್ತೀವಿ, ಸೆಲ್ ಹೊರಗಡೆ ಇರೋದನ್ನ ಎಕ್ಸ್ಟ್ರಾ ಸೆಲ್ಯುಲಾರ್ ಅಂತ ಹೇಳ್ತೀವಿ. ಅದು ಒಂದು ಪಾಯಿಂಟ್. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಸೆಲ್ ಒಳಗಡೆನೆ ಮತ್ತೆ 2 ಎನ್ವಿರಾನ್ಮೆಂಟ್ ಇದೆ. ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ, ಇನ್ನೊಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೊರಗಡೆ. ಅಂದ್ರೆ ಎಂಡೋಪ್ಲಾಸ್ಮಿಕ್ ತನ್ನ ಎನ್ವಿರಾನ್ಮೆಂಟ್ ನ ಪೂರ್ತಿ ಕ್ಲೋಸ್ ಮಾಡ್ಕೊಂಡಿರುತ್ತೆ. ಈ ಸ್ಪೇಸಸ್ ಇಲ್ಲೇನಿದಾವಲ್ಲ, ಇದ್ರೊಳಗಡೆ ಏನ್ ಸ್ಪೇಸ್ ಇದೆಯಲ್ಲ, ಈಗ ಇಮ್ಯಾಜಿನ್ ಮಾಡಿ, ಇದ್ರೊಳಗಡೆ ಏನ್ ಸ್ಪೇಸ್ ಇದೆಯಲ್ಲ ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಿ ಎಕ್ಸ್ಕ್ಲೂಸಿವ್ ಸ್ಪೇಸ್ ಅದು. ಆಮೇಲೆ ಅದ್ರ ಪೈಪ್ ಹೊರಗಡೆ ಏನಿದೆ ಇಲ್ಲ ಅದೆಲ್ಲ ಸೈಟೋಪ್ಲಾಸಮ್. ಅಂದ್ರೆ ಇದ್ರ ಮಧ್ಯನೇ ಮತ್ತೆ ಇನ್ನೊಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಸೊ ಅದ್ರದ್ದು ಸಿಗ್ನಿಫಿಕೆನ್ಸ್ ಇದೆ, ನೀವು ಒಂದೊಂದೇ ಸ್ಟಡಿ ಮಾಡ್ತಾ ಹೋದಂಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್. ಸೊ ಲೆಟ್ ಅಸ್ ಈ ಡಯಾಗ್ರಾಮು, ಇದು ಇನ್ನೊಂದು, ಇದು ನ್ಯೂಕ್ಲಿಯಸ್ ಇದು. ಸೊ ಇಲ್ಲಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಸ್ಪೇಸ್, ರೈಟ್? ಸೊ ದಿಸ್ ಈಸ್ ದ ಸ್ಪೇಸ್ which forms the endoplasmic reticulum lumen. ಸೊ ಇದನ್ನೇ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಮೆನ್ ಅಂತ ಹೇಳಿದ್ದೆವು. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಸರ್ಫೇಸ್ಗೆ ರೈಬೋಸೋಮ್ಸ್ ಅಟ್ಯಾಚ್ ಆಗಿರ್ತವೆ ಒಮ್ಮೊಮ್ಮೆ. ಸೊ ರೈಬೋಸೋಮ್ ಅಟ್ಯಾಚ್ ಆಗಿದ್ರೆ ರಫ್ ಅಂತ ಹೇಳ್ತೇವೆ. ಸೊ ಅದನ್ನ ಟೈಪ್ಸ್ ಸ್ಟಡಿ ಮಾಡುವಾಗ ನೋಡೋಣ. ಸೊ ಇನ್ ಬ್ರೀಫ್ ನಾನು ಈ ಚಾಪ್ಟರ್ದು ಇಷ್ಟೇ, ಇದ್ರದ್ದು ಇಂಟ್ರೊಡಕ್ಷನ್ ಅಷ್ಟೇ ಇವತ್ತು ತಗೊಳ್ಳೋದು. ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮ್ಗೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಅ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಫೌಂಡ್ ಇನ್ಸೈಡ್ ದಿ ಸೆಲ್. It is made up of
3 different structures. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಏನಿದೆಯಲ್ವಾ ಅದರಲ್ಲಿ 3 ಥರದ ಪಾರ್ಟ್ಸ್ ಇರ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಒಂದು ಆರ್ಗನಲ್ಲೇ, ದೊಡ್ಡ ಆರ್ಗನಲ್ಲೇ ಅದು. ಇನ್ ದ್ಯಾಟ್ ಯು ಫೈಂಡ್ 3 ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್. ದೇ ಆರ್ ಸಿಸ್ಟರ್ನೈ, ವೆಸಿಕಲ್ಸ್ ಅಂಡ್ ಟ್ಯೂಬ್ಯೂಲ್ಸ್. ರೈಟ್? ಸೊ ರಿಮೆಂಬರ್, ಸಿಸ್ಟರ್ನೆ, ವೆಸಿಕಲ್ಸ್ ಅಂಡ್ ಟ್ಯೂಬ್ಯೂಲ್ಸ್ ಈ ಮೂರನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ಆರ್ಗನಲ್ಲೇ ಇದೆಯಲ್ವಾ ಯಾವುದು, ಗಾಲ್ಗಿ ಕಾಂಪ್ಲೆಕ್ಸ್. So in the Golgi complex also you find the same structures, right? So cisternae, vesicles and tubules. Illi cisternae ida. You can see here. What are cisternae? Cisternae are disc-like structures, right? Set ದೋಸೆ ಇದ್ದಂಗೆ ಇರುತ್ತಾ ಅಲ್ವಾ, ಒಂದ್ರ ಮೇಲೆ ಇದೊಂದು ದೋಸೆ ಇದೊಂದು ದೋಸೆ. ಇಲ್ಲ ಸರ್ ಚಪಾತಿ ಕಣ್ಣಂಗೆ ಕಾಣುತ್ತೆ ಅಂದ್ರೆ ಹಂಗಾದ್ರೂ ಅನ್ಕೊಳ್ಳಿ. ಯಾರ್ಯಾರು ತಿಂಡಿ ತಿಂತಾ ಇದ್ರ, ಯಾರೋ ಕ್ಲಾಸ್ ಶುರುವಾದಾಗ ಒಬ್ರು ತಟ್ಟೆ ತೋರಿಸ್ಬಿಟ್ರು, ಯಾರು ಅಂತ ಗೊತ್ತಿಲ್ಲ. ಸೊ ಅವ್ರು ಏನು ತಿಂತಿದ್ರೇನೋ. ಇದು ನೋಡೋದಕ್ಕೆ ಈ ಥರ ಫ್ಲಾಟ್ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್, ರೈಟ್? ಅರೇಂಜ್ಡ್ ಒನ್ ಅಬೌವ್ ದಿ ಅದರ್. ಸೊ ವಾಟ್ ಆರ್ ಸಿಸ್ಟರ್ನೆ? ಸಿಸ್ಟರ್ನೆ ಆರ್ ಫ್ಲಾಟ್ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್, ರೈಟ್? ಸೊ ಇಲ್ಲಿ ನೋಡಿ, ಇದೊಂದು ಡಿಸ್ಕು ಇದೊಂದು ಡಿಸ್ಕು ಇದೊಂದು ಡಿಸ್ಕು ಒಂದ್ರ ಮೇಲೊಂದು ಅರೇಂಜ್ ಆಗಿ ಒಂದು ಸ್ಟ್ಯಾಕ್ ಆಗಿದೆ. ಸ್ಟ್ಯಾಕ್ ಅಂದ್ರೆ ಒಂದು ಗುಂಪು, ಓಕೆ? ನೀವು ಒಂದು ಕಟ್ಟು ಅನ್ಬೋದು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಸಿಸ್ಟರ್ನೆ. ದಿಸ್ ಈಸ್ ಒನ್ ಸಿಸ್ಟರ್ನೆ. ಒಂದು ಸಿಸ್ಟರ್ನೆನಲ್ಲಿ ಇವಕ್ಕೆ ಲ್ಯಾಮೆಲ್ಲೆ ಅಂತ ಕರಿತೀವಿ ನಾವು. ದೇ ಆರ್ ಕಾಲ್ಡ್ ಲ್ಯಾಮೆಲ್ಲೆ, ರೈಟ್? ದೆನ್ ವಿ ಹ್ಯಾವ್ ವೆಸಿಕಲ್ಸ್. ವೆಸಿಕಲ್ಸ್ ಆರ್ ಸ್ಪೆರಿಕಲ್ ಸ್ಟ್ರಕ್ಚರ್ಸ್. ನಾರ್ಮಲಿ ದೇ ಕಂಟೈನ್ ದ ಎಂಡ್ ಪ್ರಾಡಕ್ಟ್ ಆಫ್ ದಿ ಮೆಟಬಾಲಿಸಮ್. ಯಾವುದೋ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪ್ರೊಡ್ಯೂಸ್ ಮಾಡಿರೋ ಒಂದು ಪ್ರೋಟೀನೋ, ಹಾರ್ಮೋನೋ, ಎನ್ಸೈಮೋ ಏನೋ ಒಂದು ಇದರಲ್ಲಿ ಇರುತ್ತೆ. ಇವು ಸ್ಪೆರಿಕಲ್ ಸ್ಟ್ರಕ್ಚರ್ಸ್. ದೀಸ್ ಆರ್ ದ ಸ್ಪೆರಿಕಲ್ ಸ್ಟ್ರಕ್ಚರ್ಸ್. ಅದಕ್ಕೆ ವೆಸಿಕಲ್ಸ್ ಅಂತ ಕರಿತೀವಿ. ಮೂರನೇದು ಟ್ಯೂಬ್ಯೂಲ್ಸ್. ಸೊ ದೇ ಲುಕ್ ಲೈಕ್ ಟ್ಯೂಬ್ಯೂಲ್ಸ್. ಸೊ ಸ್ಮಾಲ್ ಬ್ರಾಂಚ್ಡ್ ಆರ್ ಅನ್ಬ್ರಾಂಚ್ಡ್ ಟ್ಯೂಬ್ಯೂಲ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರ್ ಇದು ಮತ್ತು ಇದು ನೋಡೋದಕ್ಕೆ ಒಂದೇ ತರ ಕಾಣುತ್ತಲ್ಲ ಅಂತ. ಇದು ಸೆಕ್ಷನಲ್ ವ್ಯೂ. ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇನಿದೆಯಲ್ವಾ ಇದು ಡಿಸ್ಕ್ ತರ ಇರುತ್ತೆ. ನಿಮ್ಮ ಹೇಳಿದ್ನಲ್ವಾ ದೋಸೆ ತರ. ಇದು ಸೆಕ್ಷನ್ ಅಲ್ಲಿ ಹಿಂಗ್ ಕಾಣ್ತಾ ಇದೆ ಅಷ್ಟೇ. ಇದು ಪೈಪ್ ತರ, ಇವೆಲ್ಲ ಸ್ಮಾಲ್ ಟ್ಯೂಬ್ ತರ ಇವು. ಓಕೆ? ಸೊ ಟ್ಯೂಬ್ ತರ ಇರೋದ್ರಿಂದ ಇವನ್ನ ಟ್ಯೂಬ್ಯೂಲ್ಸ್ ಅಂತ ಕರಿತೀವಿ. ಇವನ್ನ ಲ್ಯಾಮೆಲ್ಲೆ. ಲ್ಯಾಮೆಲ್ಲೆ ಅಂದ್ರೆ ಲೇಯರ್ ಬೈ ಲೇಯರ್ ಇರುತ್ತೆ. ಇದು ಸಿಸ್ಟರ್ನ. ಸೊ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಮೇಡ್ ಅಪ್ ಆಫ್ ಸಿಸ್ಟರ್ನೆ, ವೆಸಿಕಲ್ಸ್ ಅಂಡ್ ಟ್ಯೂಬ್ಯೂಲ್ಸ್. ಯು ಕಮ್ ಬ್ಯಾಕ್ ಟು ದಿಸ್ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ನಲ್ಲಿ ನಿಮ್ಗೆ ಲ್ಯಾಮೆಲ್ಲೆ ಎಲ್ಲಿದೆ, ಸಿಸ್ಟರ್ನೆ ಎಲ್ಲಿದೆ ಅಂತ ತೋರಿಸ್ತೀನಿ. ಇದೆಯಲ್ವಾ, ಇದು ಸಿಸ್ಟರ್ನೆ. ಇದು ಸೊ ಇದೊಂದು ಲ್ಯಾಮೆಲ್ಲೆ, ಇದೊಂದು ಲ್ಯಾಮೆಲ್ಲೆ. ಓಕೆ, ಯು ಕ್ಯಾನ್ ಸಿ ದಿಸ್ ಇಸ್ ಒನ್ ಲ್ಯಾಮೆಲ್ಲೆ, ದಿಸ್ ಇಸ್ ಅನದರ್ ಲ್ಯಾಮೆಲ್ಲೆ ಅಂಡ್ ದಿಸ್ ಇಸ್ ಅನದರ್ ಲ್ಯಾಮೆಲ್ಲೆ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಟ್ಯೂಬ್ಯೂಲ್, ರೈಟ್? ಸೊ ದೀಸ್ ಆರ್ ಟ್ಯೂಬ್ಯೂಲ್ಸ್. ವೆರಾಸ್ ದಿಸ್ ಒನ್, ಓಕೆ, ಪಾಯಿಂಟರ್ ಮೂವ್ ಆಗೋದು ನಿಮ್ಗೆ ಕಾಣ್ತಾ ಇದ್ರೆ ಅವು ಲ್ಯಾಮೆಲ್ಲೆ. ವೆಸಿಕಲ್ಸ್ ಎಲ್ಲಿ ಅಂದ್ರೆ ನಿಮಗೆ ವೆಸಿಕಲ್ಸ್ ಈ ಡಯಾಗ್ರಾಮ್ ನಲ್ಲಿ ತೋರಿಸಿಲ್ಲ. ಈ ಡಯಾಗ್ರಾಮ್ ನಲ್ಲಿ ಇಲ್ಲಿ ಸಪರೇಟ್ ಆಗಿ ಬಂದಿದಾವಲ್ಲ ಇವೇ ಆಮೇಲೆ ಸ್ಪೆರಿಕಲ್ ಆಗಿಬಿಡ್ತವೆ. ಸೊ ಇದನ್ನ ನಾವು ವೆಸಿಕಲ್ಸ್ ಅಂತೀವಿ. ಸೊ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಮೇಡ್ ಅಪ್ ಆಫ್ ಸಿಸ್ಟರ್ನೆ, ಟ್ಯೂಬ್ಯೂಲ್ಸ್ ಅಂಡ್ ವೆಸಿಕಲ್ಸ್. ಓಕೆ, ಸೊ ದಟ್ ಈಸ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ಸೇಮ್ ಅದ್ರದ್ದೇ ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಮೇಲೆ ನೋಟ್ಸ್ ನಲ್ಲಿ ಕೊಡ್ತೀನಿ, ಅದನ್ನ ಓದ್ಕೊಳ್ಳಿ. ಇಷ್ಟು ಹೆಸರು ಸಾಕು ನಿಮ್ಗೆ. ಓಕೆ, ಸೊ ದಟ್ ಈಸ್ ಎನಫ್. ಸೊ ಟುಡೇ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಓನ್ಲಿ ದಿಸ್ ಮಚ್, ರೈಟ್? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ಫಂಕ್ಷನ್ಸ್ ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಿ ಫಂಕ್ಷನ್ಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಎಸ್, ಯು ಹ್ಯಾವ್ ಎನಿ questions regarding endoplasmic reticulum? No, sir. No, sir. No. No, sir. ಹಿಂಗಾದ್ರೆ ಹೆಂಗೆ ಅಂತ ಡೌಟೇ ಇರಲಿಲ್ಲ ಅಂದ್ರೆ ಅಷ್ಟು ಕಷ್ಟ ಅಲ್ವಾ, ಕ್ವಶನ್ಸ್ ಇಲ್ಲ ಅಂದ್ರೆ. ಓಕೆ, ಫೈನ್. ಸೊ ಇದ್ರ ನೋಟ್ಸು ಅದೆಲ್ಲ ನಾನು ಆಮೇಲೆ ಶೇರ್ ಮಾಡ್ಕೋತೀನಿ, ಆಯ್ತಾ? ಆಮೇಲೆ ಇದ್ರ ವಿಡಿಯೋ ಬೇಕಾ ನಿಮಗೆ? ಯಾರು ಅಬ್ಸರ್ವ್ ಮಾಡಿಲ್ವೋ ಅವ್ರು ಬೇಕಾದ್ರೆ ನೋಡ್ಕೊಳ್ಳಿ, ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ ದೆನ್, ಸೊ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಡೌಟ್, ರೈಟ್,